ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಸಂಪ್ರದಾಯ ಸಿಂಪ್ಲಿಫೈಡ್ನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ. ಈ ವಿಡಿಯೋವನ್ನ ನೋಡಿದ್ಮೇಲೆ ನೀವು ಯಾವುದೇ ವಾಸ್ತು ಕನ್ಸಲ್ಟೆಂಟ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ನೀವು ಯಾವ ರೀತಿಯಾದಂಥ ಮನೆಯನ್ನು ಮನೆ ತಗೋಬೇಕಾದ್ರೆ ಯಾವ್ಯಾವ ವಿಷಯಗಳನ್ನು ನೋಡಬೇಕು, ವಾಸ್ತು ಪ್ರಕಾರ ಯಾವ್ದು ಎಲ್ಲಿದ್ರೆ ಎಷ್ಟು ಪಾಯಿಂಟ್ಸ್ ಕೊಡ್ಬೋದು, ಆ ಮನೆಯನ್ನು ತಗೋಬೋದು ಅಥವಾ ಆ ಮನೆಗೆ ರೆಂಟಿಗೆ ಹೋಗ್ಬೋದು ಅಥವಾ ನಾವು ಇರೋ ಮನೆಯಲ್ಲೇ ಅದು ಎಷ್ಟು ಮಟ್ಟಿಗೆ ವಾಸ್ತು ಪ್ರಕಾರವಾಗಿದೆ ಅಂತ ತಿಳ್ಕೊಬಹುದು. ಸೊ ಇದನ್ನ ಮಾಡೋದಕ್ಕೆ ನಾವು ಮೇನ್ ಆಗಿ 100 ಪಾಯಿಂಟ್ಸ್ ಕೊಡೋಣ. ಈಗ ಒಂದು ಮನೆ ಕಂಪ್ಲೀಟ್ ಆಗಿ ವಾಸ್ತು ಪ್ರಕಾರ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಅಲ್ಲೇ ಕಿಚನ್ ಇರಬೇಕು, ನಾರ್ತ್ ವೆಸ್ಟ್ ಅಲ್ಲೇ ಬೆಡ್ರೂಮ್ ಬರಬೇಕು, ಸೌತ್ ವೆಸ್ಟ್ ಅಲ್ಲಿ ಇನ್ನೊಂದು ಬೆಡ್ರೂಮ್ ಬರಬೇಕು, ಪೂಜೆ ಮನೆ ಬಂದು ನಾರ್ತ್ ಈಸ್ಟ್ ಅಥವಾ ಈಶಾನ್ಯದಲ್ಲೇ ಬರಬೇಕು. ಈ ರೀತಿಯಾಗಿ ಸಾಕಷ್ಟು ಟಿಪ್ಸ್ ಇರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಟೋಟಲ್ 100 ಪಾಯಿಂಟ್ಸ್ಗೆ ನಿಮ್ಮ ಮನೆ ಎಷ್ಟು ಪಾಯಿಂಟ್ಸ್ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಕೆ ಮೊದಲಿಗೆ ಒಂದು ಪೆನ್ನು ಪೇಪರ್ ತಗೊಂಡು ರೆಡಿ ಆಗಿ, ಅಂಡ್ ಔಟ್ ಆಫ್ 100 ನಾನು ಹೇಳ್ತಾ ಹೋಗುವಂತ ಪಾಯಿಂಟ್ಸ್ ಎಷ್ಟೆಷ್ಟಕ್ಕೆ ಬರುತ್ತೆ ಅಂತ ಡಿವೈಡ್ ಮಾಡ್ತಾ ಹೋಗೋಣ. ಇದರಲ್ಲಿ ನಾವು 10 ಮೇಜರ್ ಸಬ್ಜೆಕ್ಟ್ಸ್ ಅಥವಾ ಮೇಜರ್ ಪಾಯಿಂಟ್ಸ್ ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಮನೆಯ ಮೇನ್ ಡೋರ್. ಹೌದು, ಮೇನ್ ಡೋರ್ ಇಂದಾನೆ ಮನೆಗೆ ಎನರ್ಜಿ ಬರುವಂತದ್ದು. ಹಾಗಾಗಿ ಮೇನ್ ಡೋರ್ ಬಂದು 50% ಅಷ್ಟು ನಿಮ್ಮ ಮನೆಗೆ ಎನರ್ಜಿ ತಂದ್ಕೊಡುತ್ತೆ. 50% ಇಂಪಾರ್ಟೆಂಟ್ ಆಗಿರುವಂತ ಈ ಒಂದು ಮೇನ್ ಡೋರ್ಗೆ ಮೊದಲ 10 ಪಾಯಿಂಟ್ಸ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ ನೋಡ್ಬೇಕಾದ್ರೆ ಆ ಮೇನ್ ಡೋರ್ ನ ಫೇಸಿಂಗ್ ಚೆಕ್ ಮಾಡ್ಬೇಕಾಗತ್ತೆ. ಮೇನ್ ಡೋರ್ ಫೇಸಿಂಗ್ ಅಂತಂದ್ರೆ ಆ ಬಾಗ್ಲತ್ರ ನೀವು ನಿಂತ್ಕೊಂಡ್ರೆ, ಮನೆಯ ಒಳಗಡೆ ಬಾಗ್ಲತ್ರ ನಿಂತ್ಕೊಂಡಾಗ ಮನೆ ಆಚೆ ನೀವು ಯಾವ ಕಡೆ ನೋಡ್ತಾ ಇದ್ದೀರಾ ಅಂತ. ಉದಾಹರಣೆಗೆ ನಂದಿ ಬಾಗ್ಲು ಅಂತ ಹೇಳ್ತೀವಿ, ಅಂದ್ರೆ ಉತ್ತರಕ್ಕೆ ದಿಕ್ಕಿನ ಬಾಗ್ಲು. ಆ ಬಾಗ್ಲತ್ರ ನೀವು ಮನೆ ಒಳಗಡೆ ನಿಂತ್ಕೊಂಡು ಆಚೆ ನೋಡ್ರೆ ನಿಮ್ಗೆ ಉತ್ತರ ದಿಕ್ಕು ಕಾಣಿಸುತ್ತೆ. ಅದೇ ರೀತಿ ಪೂರ್ವದ ಬಾಗ್ಲು ಅಂದಾಗ ನಾವು ಮನೆ ಒಳಗಡೆ ನಿಂತ್ಕೊಂಡು ಪೂರ್ವಕ್ಕೆ ನೋಡ್ತಾ ಇದೀವಿ ಅಂದ್ರೆ ಅದ್ರ ಆ ಕಡೆಗೆ ನಮ್ಗೆ ಸೂರ್ಯ ಕಾಣಿಸ್ತಾನೆ. ಇದೇ ರೀತಿ ನಿಮ್ಮ ಮನೆ ಯಾವ ಫೇಸಿಂಗ್ ಇದೆ ಅಂತ ನೀವು ತಿಳ್ಕೊಬೇಕು. ಅದು ನಾರ್ತ್ ಫೇಸಿಂಗ, ಸೌತ್ ಫೇಸಿಂಗ, ಈಸ್ಟ್ ಫೇಸಿಂಗ, ವೆಸ್ಟ್ ಫೇಸಿಂಗ್ ಅಂತ ಬರ್ಕೊಳ್ಳಿ. ಇದರ ಜೊತೆಗೆ ಮನೆ ಸೆಂಟರ್ಗೆ ಬಂದು ನಿಂತ್ಕೊಂಡು, ಮನೆ ಸೆಂಟರ್ ಹೇಗಪ್ಪ ಕಂಡುಹಿಡಿಯೋದು ಅಂತಂದ್ರೆ ಆ ಮನೆಯ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಲೆಂತ್ ಅನ್ನ ಅರ್ಧ ಭಾಗಕ್ಕೆ ಹೋಗಿ ನಿಂತ್ಕೊಳ್ಳಿ. ಅದೇ ರೀತಿ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಅದರಲ್ಲೂ ಅರ್ಧ ಭಾಗಕ್ಕೆ ಮಾಡ್ಕೊಂಡು ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ ನಿಂತ್ಕೊಂಡು ನೀವು ಮನೆಯ ಸೆಂಟರ್ ಅಂತ ಹೇಳ್ತೀವಲ್ವಾ, ಇಲ್ಲಿ ನಿಂತು ನೀವು ಡೈರೆಕ್ಷನ್ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಂತ್ಕೊಂಡು ಒಂದು ಕಾಂಪಸ್ ಅಲ್ಲಿ ನಿಮ್ಮ ಮನೆಯ ಮೇನ್ ಡೋರ್ ಯಾವ ಡೈರೆಕ್ಷನ್ಗೆ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಸೆಂಟರ್ಗೆ ನಿಂತ್ಕೊಂಡು ನೀವು ನೋಡಿದಾಗ ಆ ಮನೆಯ ಮೇನ್ ಡೋರ್ ಏನಾದರೂ ಸೌತ್ ಈಸ್ಟ್ ಅಥವಾ ಸೌತ್ ವೆಸ್ಟ್ಗೆ ಬರ್ತಾ ಇದ್ರೆ ನೀವು ಕೊಡಬೇಕಾದಂಥ ಪಾಯಿಂಟ್ಸ್ ಬಂದು 0 ಆಗುತ್ತೆ. ಅದೇ ಥರ ನಾರ್ತ್ ಈಸ್ಟ್ ಅಥವಾ ನಾರ್ತ್ ವೆಸ್ಟ್ಗೆ ಬರ್ತಾ ಇದ್ರೆ ನೀವು ಕೊಡಬೇಕಾದಂಥ ಪಾಯಿಂಟ್ಸ್ ಬಂದು 2 ಪಾಯಿಂಟ್ಸ್ ಆಗುತ್ತೆ. ನಾರ್ತ್, ಸೌತ್, ಈಸ್ಟ್ ಅಥವಾ ವೆಸ್ಟ್ಗೆ ಕರೆಕ್ಟಾಗಿ ಸೆಂಟರ್ಗೆ ಬರ್ತಾ ಇದೆ ಅಂತಂದ್ರೆ ನೀವು 5 ಪಾಯಿಂಟ್ಸ್ನ ಕೊಡ್ಬೋದು. ಇನ್ನು ಮಿಕ್ಕಿದ 5 ಪಾಯಿಂಟ್ಸ್ ಬಂದು ನಿಮ್ಮ ಹೆಸರಿಗೆ ಅಥವಾ ನಿಮ್ಮ ರಾಶಿ ನಕ್ಷತ್ರಕ್ಕೆ ತಕ್ಕಂತೆ ಈ ಒಂದು ಮೇನ್ ಡೋರ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿ ಅನ್ನೋದು ಸಿಗುತ್ತೆ ನಿಮ್ಗೆ, ಅದ್ರ ಪ್ರಕಾರ ನೀವು ಚೂಸ್ ಮಾಡ್ಕೊಂಡು ಇನ್ ಕೇಸ್ ನಿಮ್ಗೆ ಆಗ್ಬರುವಂತ ಒಂದು ಡೈರೆಕ್ಷನ್ ಆಗಿದ್ರೆ ಅದಕ್ಕೆ ನೀವು ಇನ್ನ 5 ಪಾಯಿಂಟ್ಸ್ನ ಕೊಡ್ಬೋದು. ಸೊ ಈಗ ಟೋಟಲ್ 10 ಪಾಯಿಂಟ್ಸ್ ಅಲ್ಲಿ ಮೇನ್ ಡೋರ್ಗೆ ನಿಮ್ಮ ಮನೆಗೆ ಎಷ್ಟು ಬಂತು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಮನೆ ಎಷ್ಟು ಟಿಲ್ಟ್ ಆಗಿದೆ ಅಂತ ನೋಡ್ಬೇಕು. ಟಿಲ್ಟ್ ಅಂತಂದ್ರೆ ಎಷ್ಟು ಚೇಂಜ್ ಆಗಿದೆ ಡೈರೆಕ್ಷನ್ ಅಂತ. ನಾವು ಮನೆಯ ಸೆಂಟರ್ ಕಂಡಿಡ್ದಿದ್ವಲ್ಲ, ಆ ಮನೆಯ ಸೆಂಟರ್ಗೆ ಹೋಗಿ ನಿಂತ್ಕೊಂಡು ಕಾಂಪಸ್ ಅಲ್ಲಿ ಮನೆಯ 0 ಡಿಗ್ರಿ ನಾರ್ತ್ ಎಲ್ಲಿ ಬರ್ತಾ ಇದೆ ಅಂತ ಚೆಕ್ ಮಾಡ್ಬೇಕು. 0 ಡಿಗ್ರಿ ನಾರ್ತ್ ಅಂದ್ರೆ ಕರೆಕ್ಟ್ ಆಗಿ 0 ಡಿಗ್ರಿ ಅಂತ ತೋರಿಸುತ್ತೆ ಅದರಲ್ಲಿ ನಿಮ್ಗೆ ಕಾಂಪಸ್ ಅಲ್ಲಿ. ಈ ಒಂದು ಜಾಗ ನಿಮ್ಮ ಮನೆಯ ಮೇನ್ ಡೋರು ಮತ್ತೆ ಇದು ಎರಡು ಸ್ಟ್ರೇಟ್ ಆಗಿ ಬರ್ತಾ ಇದ್ರೆ ಆಗ ಅದು ಟಿಲ್ಟ್ ಇಲ್ಲ ಅಂತ ಅರ್ಥ. ಈಗ ಏನಾದ್ರೂ 0 ಡಿಗ್ರಿ ಇಲ್ಲಿ ಬರ್ತಾ ಇದೆ, ನಿಮ್ಮ ಮನೆ ಮೇನ್ ಡೋರ್ ಈ ಕಡೆ ಬರ್ತಾ ಇದೆ, ಅಥವಾ ನೀವು ನಾರ್ತ್ ಅಂತ ಅನ್ಕೊಂಡಿದ್ದು ಹಿಂಗ್ ಬರ್ತಾ ಇದೆ, 0 ಡಿಗ್ರಿ ಈ ಕಡೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಟಿಲ್ಟ್ ಇದೆ ಅಂತ. ಅಂದ್ರೆ ಅದು ಚೇಂಜ್ ಆಗ್ತಾ ಇದೆ. ಅಲ್ಲಿ ಕಾಂಪಸ್ನ ನಾರ್ತಿಗೂ ನಾವು ಅನ್ಕೊಂಡಿರುವಂತ ಒಂದು ನಾರ್ತಿಗೂ ಡಿಫ್ರೆನ್ಸ್ ಇದೆ ಅಂತ ಅರ್ಥ. ಈ ಒಂದು ಡಿಫ್ರೆನ್ಸ್ ಏನಾದರೂ 0 to 5% ಕಮ್ಮಿ ಇದ್ರೆ, ಅಂದರೆ 0 to 5 ಡಿಗ್ರೀಸ್ಗಿಂತ ಕಮ್ಮಿ ಟಿಲ್ಟ್ ಇದ್ರೆ ನೀವು ಅದಕ್ಕೆ 8 ಪಾಯಿಂಟ್ಸ್ನ ಕೊಡ್ಬೋದು. ಟಿಲ್ಟೇ ಇಲ್ಲ, ಅದು ನಾರ್ತ್ಗೆ ಕರೆಕ್ಟಾಗಿ ಅಲೈನ್ ಆಗ್ತಿದೆ ಅಂದರೆ ನೀವು ಸಂಪೂರ್ಣವಾಗಿ 10 ಪಾಯಿಂಟ್ಸ್ನ ಕೊಡ್ಬೋದು. ಇದ್ರ ಜೊತೆಗೆ ಇನ್ ಕೇಸ್ ಟಿಲ್ಟ್ ಏನಾದರೂ 10 to 20 ಡಿಗ್ರೀಸ್ ಇದ್ರೆ ಆಗ 3 ಪಾಯಿಂಟ್ಸ್ ಕೊಡಿ. 6 to 10 ಡಿಗ್ರೀಸ್ ಟಿಲ್ಟ್ ಇದ್ರೆ 5 ಪಾಯಿಂಟ್ಸ್ ಕೊಡಿ. 10 to 20 ಡಿಗ್ರೀಸ್ ಏನಾದರೂ ಟಿಲ್ಟ್ ಇದ್ರೆ 3 ಪಾಯಿಂಟ್ಸ್ ಕೊಡಿ. 20 ಡಿಗ್ರೀಸ್ಗೂ ಜಾಸ್ತಿ ಟಿಲ್ಟ್ ಆಗಿದ್ರೆ 0 ಪಾಯಿಂಟ್ಸ್ನ ಕೊಡಿ. ಯಾಕಂದ್ರೆ ಈ ಮ್ಯಾಗ್ನೆಟಿಕ್ ಫೋರ್ಸ್ ಏನಿರುತ್ತೆ ಅದಕ್ಕೆ ಕೂಡ ನಮ್ಮ ಮನೆಯ ಡೈರೆಕ್ಷನ್ಸ್ ಅಲೈನ್ ಆಗಬೇಕಾಗಿರುತ್ತೆ. ಆ ಥರ ಅಲೈನ್ ಆಗಿಲ್ಲ, ಟಿಲ್ಟ್ ಆಗಿದೆ ಅಂದಾಗ ಯಾವ ಝೋನ್ಸ್ ಎಲ್ಲಿ ಬರಬೇಕು ಅದು ಕೂಡ ಟಿಲ್ಟ್ ಆಗುತ್ತೆ. ಹಾಗಾಗಿ ಈ ಟಿಲ್ಟಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಸೆಕೆಂಡ್ ಪಾಯಿಂಟ್ಗೆ 10ರಲ್ಲಿ ನಿಮ್ಮ ಮನೆಗೆ ಎಷ್ಟು ಪಾಯಿಂಟ್ ಕೊಡ್ತಾ ಇದ್ದೀರಾ ಅಂತ ನೋಟ್ ಮಾಡ್ಕೊಳ್ಳಿ. ಥರ್ಡ್ ಪಾಯಿಂಟ್ ಬಂದು ಶೇಪ್ ಆಫ್ ದ ಪ್ಲೇಸ್, ಅಂದ್ರೆ ನಿಮ್ಮ ಮನೆ ಅಥವಾ ಸೈಟು ಜಾಗ ನೀವೇನ್ ತಗೊಳ್ತಾ ಇದ್ದೀರಾ ಅದರ
ಶೇಪ್ ಯಾವ ರೀತಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇನಾದ್ರೂ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಆಗಿತ್ತು, ಅದರಲ್ಲಿ ಯಾವುದೇ ಕಟ್ಸ್ ಇಲ್ಲ, ಎಕ್ಸ್ಟೆನ್ಷನ್ಸ್ ಇಲ್ಲ, ನೀಟ್ ಆಗಿದೆ ಅಂತಂದ್ರೆ ನೀವು ಫುಲ್ 10 ಪಾಯಿಂಟ್ಸ್ ನ ಕೊಡ್ಬೋದು. ಆದ್ರೆ ಅದರಲ್ಲಿ ಏನಾದ್ರೂ ಸ್ವಲ್ಪ ಕಟ್ಸ್ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ಮಾತ್ರ ಎಕ್ಸ್ಟೆನ್ಷನ್ ಇದೆ, ಈ ಎಕ್ಸ್ಟೆನ್ಷನ್ ಬಂದು 5% ಗಿಂತ ಲೆಸ್ ಇದೆ ಅಂದ್ರೆ ಆಗ ನೀವು 8 ಪಾಯಿಂಟ್ಸ್ ನ ಕೊಡ್ಬೋದು. ಇನ್ ಕೇಸ್ ಅಲ್ಲೇನಾದ್ರೂ ನಾರ್ತ್ ಈಸ್ಟ್ ಅಥವಾ ಸೌತ್ ವೆಸ್ಟ್ ಕಟ್ ಆಗಿದ್ರೆ ನೀವು 5 ಪಾಯಿಂಟ್ಸ್ ಮಾತ್ರ ಕೊಡಿ. ಇದ್ ಬಿಟ್ಟು ಬೇರೆ ಝೋನ್ಸ್ ಕಟ್ ಆಗಿದೆ ಅಂದ್ರೂ ಕೂಡ ನೀವು 8 ಪಾಯಿಂಟ್ಸ್ ನ ಕೊಡ್ಬೋದು. ಇನ್ ಕೇಸ್ ತುಂಬಾ ಜಾಸ್ತಿ ಕಟ್ ಆಗಿದೆ ಅಥವಾ ಅಲ್ಲೇನೋ ಟ್ರಯಾಂಗಲ್ ಶೇಪ್ ಬಂದಿದೆ, ಆ ಥರ ಶೇಪೇ ತುಂಬಾ ಆಡ್ ಆಗಿದೆ, ಈಕ್ವಲ್ ಶೇಪ್ ಅಲ್ಲಿ ಇಲ್ಲ ಅಂದ್ರೆ ನೀವು ಅದಕ್ಕೆ 0 ಪಾಯಿಂಟ್ಸ್ ನ ಕೊಡ್ಬೇಕಾಗತ್ತೆ. ಇದ್ ಬಿಟ್ಟು ಇನ್ ಕೇಸ್ ಏನಾದ್ರೂ ಗೋಮುಖಿ ಶೇಪ್ ನಿಮ್ಮ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿದ್ರು ಕೂಡ ನೀವು 5 ಪಾಯಿಂಟ್ಸ್ ನ ಕೊಡ್ಬೋದು. ಕಮರ್ಷಿಯಲ್ ಪ್ರಾಪರ್ಟಿ ಶೇರ್ ಮುಖಿ ಶೇಪ್ ಇದ್ರು ಕೂಡ 5 ಪಾಯಿಂಟ್ಸ್ ನ ಕೊಡ್ಬೋದು. ಸೊ ಈಗ ಶೇಪ್ ಆಫ್ ಪ್ಲೇಸ್ಗೆ ಔಟ್ ಆಫ್ 10 ನೀವು ಎಷ್ಟು ಪಾಯಿಂಟ್ಸ್ ಕೊಟ್ರಿ ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ. ನೆಕ್ಸ್ಟ್ ಒನ್ ಬಂದು ಕಟ್ಸ್ ಅಥವಾ ಎಕ್ಸ್ಟೆನ್ಷನ್ಸ್. ನಿಮ್ಮ ಪ್ರಾಪರ್ಟಿಗೆ ಯಾವುದೇ ಕಟ್ಸ್ ಇಲ್ಲ, ಯಾವುದೇ ಎಕ್ಸ್ಟೆನ್ಷನ್ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಶೇಪ್ ಡಿಫೆಕ್ಟ್ ಇಲ್ಲ ಅಂದಾಗ ನೀವು ಸಂಪೂರ್ಣವಾದಂಥ 10 ಪಾಯಿಂಟ್ಸ್ ನ ಕೊಡ್ಬೋದು. ಇದ್ರ ಜೊತೆಗೆ ಇನ್ ಕೇಸ್ ಏನಾದರೂ ನಾರ್ತ್ ಈಸ್ಟ್ ಅಲ್ಲಿ, ಸೌತ್ ವೆಸ್ಟ್ ಅಲ್ಲಿ ಅಥವಾ ಸೌತ್ ಈಸ್ಟ್ ಅಲ್ಲಿ ಕೂಡ ಮೋರ್ ದೆನ್ 5 ಫೀಟ್ ಕಟ್ ಆಗಿದ್ರೆ ನೀವು ಒಂದೊಂದು ಝೋನ್ಗೂ 2 ಪಾಯಿಂಟ್ಸ್ ನ ಡಿಡಕ್ಟ್ ಮಾಡ್ಬಿಟ್ಟು ಎಷ್ಟು ಬರುತ್ತೆ ಅಂತ ಪಾಯಿಂಟ್ಸ್ ಕೊಡಿ. ಯಾವುದೇ ಝೋನ್ ಅಲ್ಲಿ ಆದ್ರೂ ಕೂಡ ಮೋರ್ ದೆನ್ 5 ಫೀಟ್ ಕಟ್ ಆಗಿದ್ರೆ ಅದನ್ನ ನಾವು ಮೇಜರ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಆಗ ನೀವು ಬರೀ 2 ಪಾಯಿಂಟ್ಸ್ ಅಥವಾ 3 ಪಾಯಿಂಟ್ಸ್ ಮಾತ್ರ ಕೊಡ್ಬೇಕಾಗತ್ತೆ. ಇನ್ ಕೇಸ್ ಯಾವುದೋ ಒಂದು ಝೋನ್ ಸಣ್ಣ ಪುಟ್ಟ ಕಟ್ ಆಗಿದೆ, ಈಗ ಫ್ಲಾಟ್ಸ್ ತಗೊಳ್ತೀವಿ, ಅಪಾರ್ಟ್ಮೆಂಟ್ಸ್ ತಗೊಳ್ತೀವಿ, ಅಲ್ಲೆಲ್ಲ ಅವಾಗವಾಗ ಅಲ್ಲಲ್ಲೇ ಡಕ್ಟ್ಸ್ ಬರ್ತಾ ಇರುತ್ತೆ, ಮೈನರ್ ಕಟ್ಸ್ ಇರುತ್ತೆ. ಸೊ ಇದೇನಾದ್ರು ತುಂಬಾ ಮೇಜರ್ ಇಲ್ಲ, ಸ್ವಲ್ಪ ಮಾತ್ರ ಕಟ್ಸ್ ಇದೆ ಅಂದ್ರೂ ಕೂಡ ನೀವು 5 ಪಾಯಿಂಟ್ಸ್ ನ ಕೊಡ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಮನೆಯ ಕಟ್ಸ್ ಅಂಡ್ ಎಕ್ಸ್ಟೆನ್ಷನ್ಸ್ಗೂ ಪಾಯಿಂಟ್ಸ್ ನ ಹಾಕೊಳ್ತಾ ನಮ್ಮ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ರೋಡ್ ಹೆಡ್ ಅಥವಾ ಸ್ಲೋಪ್ ಆಫ್ ರೋಡ್ ಆಗುತ್ತೆ. ಹೌದು, ಯಾವ ಒಂದು ಡೈರೆಕ್ಷನ್ ಇಂದ ನಮ್ಮ ಮನೆಗೆ ಎನರ್ಜಿ ಬಂದು ಹೊಡಿತಾ ಇದೆ ಅಥವಾ ಎನರ್ಜಿ ನಮ್ಮ ಮನೆಯಿಂದ ಆಚೆ ಹೋಗ್ತಾ ಇದೆಯಾ, ಏನಾಗ್ತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಈಗ ರೋಡ್ ಹಿಟ್ ಅಂದ್ರೆ ಟಿ ಜಂಕ್ಷನ್ ಅಂತ ಕೂಡ ನಾವು ಹೇಳ್ತೀವಿ, ರೋಡ್ ಕುತ್ತು ಅಂತ ಹೇಳ್ತೀವಲ್ವಾ. ಇನ್ ಕೇಸ್ ಈ ರೀತಿಯಾದಂತ ಟಿ ಜಂಕ್ಷನ್ ಅಲ್ಲಿ ಏನಾದ್ರೂ ನಿಮ್ಮ ಮನೆ ಬರ್ತಾ ಇಲ್ವಾ ಅನ್ನೋದನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಲ್ಲಿ ಯಾವುದೇ ರೀತಿಯಾದಂತ ರೋಡ್ ಕುತ್ತಿಲ್ಲ, ಟಿ ಜಂಕ್ಷನ್ ಇಲ್ಲ, 4 ಮೂಲೆ ಇರ್ಬೋದು, 3 ಮೂಲೆ ಇರ್ಬೋದು, ಯಾವುದೇ ರೀತಿಯಾದಂತ ಮೂಲೆಯಲ್ಲಿ ನಿಮ್ಮ ಮನೆ ಇಲ್ಲ ಅನ್ನೋದಿದ್ರೆ ನೀವು ಸಂಪೂರ್ಣವಾಗಿ 10 ಪಾಯಿಂಟ್ಸ್ ನ ಕೊಡ್ಬೋದು. ಇನ್ ಕೇಸ್ ಟಿ ಜಂಕ್ಷನ್ ಬರ್ತಾ ಇದೆ, ನಿಮ್ಮ ಮನೆಯಿಂದ ಆಚೆಗೆ ಸ್ಲೋಪ್ ಹೋಗ್ತಾ ಇದೆ ಅಂಡ್ ಇದು ಬಂದು ಕರೆಕ್ಟ್ ಆಗಿ ನಿಮ್ಮ ಮನೆಯ ಸೆಂಟರ್ಗೆ ಬರ್ತಾ ಇದೆ ಅನ್ನೋದಿದ್ರೆ, ಅಥವಾ ನಿಮ್ಮ ಒಂದು ಸೈಟ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇದಕ್ಕೂ ಕೂಡ ಸೆಂಟರ್ಗೆ ಬರ್ತಾ ಇದೆ ಅಂದ್ರೆ ನೀವು ಸಂಪೂರ್ಣವಾಗಿ ಮೈನಸ್ ಪಾಯಿಂಟ್ಸ್ ಮಾಡ್ಬೇಕಾಗತ್ತೆ, ಅಂದ್ರೆ 0 ಪಾಯಿಂಟ್ಸ್ ನ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಟಿ ಜಂಕ್ಷನ್ ಏನಾದ್ರೂ ರೋಡ್ ಹೆಡ್ ಬಂದು ನಾರ್ತ್ ಈಸ್ಟ್, ಸೌತ್ ಈಸ್ಟ್, ನಾರ್ತ್ ಸೌತ್ ಅಥವಾ ಈಸ್ಟ್ ಅಂದ್ರೆ ಪೂರ್ವ, ಉತ್ತರ, ದಕ್ಷಿಣ, ಆಗ್ನೇಯ ಮತ್ತೆ ಈಶಾನ್ಯ, ಇದಿಷ್ಟು ಕಡೆಗೆ ಏನಾದ್ರೂ ರೋಡ್ ಹಿಟ್ ಬರ್ತಾ ಇದೆ ಅಂದ್ರೆ ಟಿ ಜಂಕ್ಷನ್ ರೋಡ್ ಹಿಂಗ್ ಹೋಗ್ತಾ ಇದೆ, ಆ ಕಡೆಯಿಂದ ಒಂದು ಆಪೋಸಿಟ್ ರೋಡ್ ಬಂದು ಹೊಡಿತಾ ಇದೆ. ಸೊ ಅಂಡ್ ನಿಮ್ಮ ಮನೆ ಬಂದು ಈ ಕಡೆ ಇದೆ, ಇದೆರಡಕ್ಕೂ ಮಧ್ಯದಲ್ಲಿ ಬರ್ತಾ ಇರುವಂತ ಡೈರೆಕ್ಷನ್ ನೀವು ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಾದ್ರೂ ನಾನ್ ಹೇಳ್ದಂತ ಝೋನ್ಸ್ ಅಲ್ಲಿ ಟಿ ಜಂಕ್ಷನ್ ಅಲ್ಲಿ ರೋಡ್ ಹಿಟ್ ಆಗ್ತಾ ಇದ್ರೆ ಆಗ ನೀವು 5 ಪಾಯಿಂಟ್ಸ್ ಮಾತ್ರ ಕೊಡಿ, ಯಾಕಂದ್ರೆ ಅದು ಸ್ವಲ್ಪ ನ್ಯೂಟ್ರಲ್ ಇರುತ್ತೆ. ಅಂಡ್ ಇನ್ ಕೇಸ್ ರೋಡ್ ಸ್ಲೋಪ್ ಏನಾದ್ರೂ ನಿಮ್ಮ ಮನೆಯಿಂದ ಆಚೆಗೆ ಹೋಗ್ತಾ ಇದ್ರೆ ಅದು ಇನ್ನೂ ಒಳ್ಳೇದು ಅಂತಾನೆ ಹೇಳ್ಬೋದು, ಯಾಕಂದ್ರೆ ನೆಗೆಟಿವಿಟಿ ಬಂದು ನಿಮ್ಗೆ ಹೊಡಿತಾ ಇಲ್ಲ, ನಿಮ್ಮಲ್ಲಿರೋ ನೆಗೆಟಿವಿಟಿ ಆಚೆ ಹೋಗ್ತಾ ಇದೆ ಅಂತ ಹೇಳುವಂಥದ್ದು. ಇದು ಬಿಟ್ಟು ಬೇರೆ ಝೋನ್ಸ್ಗೆ ರೋಡ್ ಹಿಟ್ ಇದೆ, ಈಗ ಸೌತ್ ವೆಸ್ಟ್ ಕಾರ್ನರ್ಗೆ ರೋಡ್ ಹಿಟ್ ಇದೆ, ನಾರ್ತ್ ವೆಸ್ಟ್ ಕಾರ್ನರ್ಗೆ ರೋಡ್ ಹಿಟ್ ಇದೆ, ವೆಸ್ಟ್ಗೆ ರೋಡ್ ಹಿಟ್ ಇದೆ ಅಂದ್ರೆ ದಯವಿಟ್ಟು ಅಂತ ಪ್ರಾಪರ್ಟಿನ ತಗೋಬೇಡಿ. ಆ ಪ್ರಾಪರ್ಟಿಗಳಿಂದ ನಿಮ್ಗೆ ಸಾಕಷ್ಟು ಹಣಕಾಸಿನ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ, ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ತರದ ಪ್ರಾಬ್ಲಮ್ಸ್ ಆಗುತ್ತೆ ಲೈಫಲ್ಲಿ. ಅದರಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಹೇಳ್ಕೊಳಕ್ ಆಗದೆ ಇರೋಂಥ ನಿಗೂಢ ಸಮಸ್ಯೆಗಳು ಕೂಡ ಇವರನ್ನ ಕಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರನೇ ರೋಡ್ ಹಿಟ್ ಇದ್ರೆ ಆದಷ್ಟು ನೀಟಾಗಿ ನೋಡಿ ತಗೋಬೇಕು. ಯಾವುದೇ ರೋಡ್ ಹಿಟ್ ಇಲ್ಲ ಅಂದ್ರೆ 10 ಪಾಯಿಂಟ್, ರೋಡ್ ಹಿಟ್ ಇದ್ದು ಅದು ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಅಂಡ್ ಈಸ್ಟ್ ಪೋರ್ಷನ್ಗೆ ಬರ್ತಾ ಇದ್ದಾಗ ಮಾತ್ರ ನೀವು 5 ಪಾಯಿಂಟ್ಸ್ ಕೊಡಿ, ಬೇರೆ ಎಲ್ಲೇ ಬಂದ್ರು 0 ಪಾಯಿಂಟ್ಸ್ ನ ಕೊಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಇನ್ ಕೇಸ್ ಯಾವುದೋ ಲೇಔಟ್ ಅಲ್ಲಿ ನಿಮ್ದೇ ಡೆಡ್ ಎಂಡ್ ಮನೆ, ಲಾಸ್ಟ್ ಮನೆ ನಿಮ್ದೇ ಇದೆ, ಅಲ್ಲಿ ಅಕ್ಕಪಕ್ಕ ಆ ಕಡೆಗೆ ಒಂದ್ ಮನೆ ಈ ಕಡೆನೂ ಒಂದ್ ಮನೆ ಇರ್ಬೋದು, ಬಟ್ ಸ್ಟಿಲ್ ಡೆಡ್ ಎಂಡ್ ಏನಾದ್ರೂ ನಿಮ್ಮ ಮನೆ ಇತ್ತು ಅಂದ್ರೂ ಕೂಡ ನಿಮ್ಮ ಮನೆಗೆ ನೀವು ಕೇವಲ 5 ಪಾಯಿಂಟ್ಸ್ ಮಾತ್ರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೇಗೆ ಅಲ್ಲಿ ನೀರು ಬಂದು ಶೇಖರಣೆ ಆಗುತ್ತೆ, ಅದೇ ರೀತಿ ಎನರ್ಜಿ ಕೂಡ ಬಂದು ಶೇಖರಣೆ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಅದು ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಎನರ್ಜಿ ಇದ್ರೂ ಕೂಡ ಅದು ನಿಮ್ಮ ಒಂದು ಲೈಫಲ್ಲಿ ಡಿಸ್ಟರ್ಬೆನ್ಸ್ ನ ತರೋದಂತೂ ಖಂಡಿತ. ಹಾಗಾಗಿ ಅದಕ್ಕೆ ಕೇವಲ 5 ಪಾಯಿಂಟ್ಸ್ ನ ನೀವು ಕೊಡ್ಬೇಕಾಗತ್ತೆ. ಸೊ ಈಗ ನೀವು ಟೋಟಲ್ ಆಗಿ 5 ವಿಷಯಗಳಿಗೆ ಪಾಯಿಂಟ್ಸ್
ನ ಹಾಕೊಂಡಿದ್ದೀರಾ. ನೆಕ್ಸ್ಟ್ ಬಂದು 6th ಪಾಯಿಂಟ್ ಟಾಯ್ಲೆಟ್. ವಾಸ್ತು ಪ್ರಕಾರ ಟಾಯ್ಲೆಟ್ ಮನೆ ಒಳಗ್ ಕಟ್ಟೋದೇ ಒಂದು ವಾಸ್ತು ದೋಷ. ಯಾಕಂದ್ರೆ ಮುಂಚೆ ಎಲ್ಲ ಟಾಯ್ಲೆಟ್ ನ ಮನೆಯಿಂದ ಆಚೆ ಕಟ್ತಾ ಇದ್ರು, ಅದರಲ್ಲಿ ನೆಗೆಟಿವಿಟಿ, ಅದೊಂದು ಎಕ್ಸ್ಕ್ರೀಷನ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು. ಈಗ ಮನೆ ಒಳಗೆ ಮಾಡ್ಕೊಳ್ಳೋದ್ರಿಂದ ಟಾಯ್ಲೆಟ್ ನ ನೀವು ಯಾವುದೇ ಝೋನ್ ಅಲ್ಲಿ ಮಾಡಿದ್ರು ಅದು ವಾಸ್ತು ದೋಷ ಇದ್ದಿದ್ದೇನೆ. ಆದ್ರೆ ಇನ್ ಪರ್ಟಿಕ್ಯುಲರ್ ಅದನ್ನೇನಾದ್ರೂ ನೀವು ಸೌತ್ ಆಫ್ ಸೌತ್ ವೆಸ್ಟ್ ಅಂದ್ರೆ ದಕ್ಷಿಣಕ್ಕೂ ನೈಋತ್ಯಕ್ಕೂ ಮಧ್ಯ ಭಾಗದಲ್ಲಿ ಮಾಡಿದಾಗ, ಅಥವಾ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಪಶ್ಚಿಮಕ್ಕೂ ವಾಯುವ್ಯಕ್ಕೂ ಮಧ್ಯದಲ್ಲಿ ಮಾಡಿದಾಗ, ಅಥವಾ ಈಸ್ಟ್ ಆಫ್ ಸೌತ್ ಈಸ್ಟ್ ಪೂರ್ವಕ್ಕೂ ಆಗ್ನೇಯಕ್ಕೂ ಮಧ್ಯದಲ್ಲಿ ಮಾಡಿದಾಗ ಮಾತ್ರ ದೋಷ ಕಮ್ಮಿ ಆಗುತ್ತೆ ಅಂತ ಹೇಳುವಂಥದ್ದು. ಇಂಥ ಕಡೆ ಇದ್ರೆ ಮಾತ್ರ 5 ಪಾಯಿಂಟ್ಸ್ ನ ಕೊಡಿ. ಇನ್ನು ಮನೆಯಿಂದ ಹೊರಗಡೆ ಟಾಯ್ಲೆಟ್ ಇದ್ರೆ ಕಂಪ್ಲೀಟ್ ಆಗಿ 10 ಪಾಯಿಂಟ್ಸ್ ಕೊಡಿ. ಇದು ಬಿಟ್ಟು ಟಾಯ್ಲೆಟ್ ಏನಾದ್ರೂ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇದ್ರೆ ಅಂದ್ರೆ ಈಶಾನ್ಯದಲ್ಲಿದ್ರೆ, ಸೌತ್ ಈಸ್ಟ್ ಆಗ್ನೇಯದಲ್ಲಿದ್ರೆ, ಸೌತ್ ವೆಸ್ಟ್ ನೈಋತ್ಯದಲ್ಲಿದ್ರೆ, ನಾರ್ತ್ ಉತ್ತರದಲ್ಲಿದ್ರೆ, ಅಥವಾ ಕಂಪ್ಲೀಟ್ ಪೂರ್ವ ಈಸ್ಟ್ ಅಲ್ಲಿದ್ರೆ 0 ಪಾಯಿಂಟ್ಸ್ ನ ಕೊಡಿ. ಇದೆಲ್ಲವೂ ಮಹಾದೋಷಗಳು, ತುಂಬಾನೇ ಲೈಫಲ್ಲಿ ಪ್ರಾಬ್ಲಮ್ ನ ಮಾಡುತ್ತೆ. ಇದು ಬಿಟ್ಟು ಯಾವ್ದಾದ್ರು ಬೇರೆ ಝೋನ್ಸ್ ಅಲ್ಲಿದ್ರೆ 2 ಪಾಯಿಂಟ್ಸ್ ನ ನೀವು ಕೊಡ್ಬೋದು. ಈ ರೀತಿಯಾಗಿ ಟಾಯ್ಲೆಟ್ ಎಲ್ಲಿದೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ನೀವು ಇದ್ರ ಪ್ರಕಾರ ಪಾಯಿಂಟ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನೀವು ಮನೆಯಲ್ಲಿ ನೋಡ್ಬೇಕಾದದ್ದು ಕಿಚನ್, ಅಡುಗೆ ಮನೆ ಸೌತ್ ಈಸ್ಟ್ ಅಲ್ಲಿ ಬರ್ಬೇಕಂತ ಎಲ್ಲರಿಗೂ ಗೊತ್ತು. ಸೊ ಅದೇ ರೀತಿ ಸೌತ್ ಈಸ್ಟ್ ಅಲ್ಲೇ ಅಡುಗೆ ಮನೆ ಇದ್ದು ಕುಕಿಂಗ್ ಮಾಡುವಂತ ಒಂದು ಡೈರೆಕ್ಷನ್ ಅಂದ್ರೆ ನೀವು ಯಾವ ಕಡೆ ತಿರ್ಕೊಂಡು ಅಡುಗೆ ಮಾಡ್ತೀರಾ ಅದು ಪೂರ್ವಕ್ಕಿದ್ರೆ ನೀವು ಸಂಪೂರ್ಣವಾಗಿ 10 ಪಾಯಿಂಟ್ಸ್ ನ ಕೊಡ್ಬೋದು. ಇನ್ ಕೇಸ್ ಅದು ಪೂರ್ವಕ್ಕಿಲ್ಲ, ಉತ್ತರಕ್ಕಿದೆ ಅಥವಾ ದಕ್ಷಿಣಕ್ಕಿದೆ, ಬೇರೆ ಯಾವುದೋ ಡೈರೆಕ್ಷನ್ಗಿದೆ, ಆದ್ರೆ ಕಿಚನ್ ಮಾತ್ರ ಸೌತ್ ಈಸ್ಟ್ ಅಲ್ಲೇ ಇದೆ ಅಂದಾಗ ನೀವು 8 ಪಾಯಿಂಟ್ಸ್ ನ ಕೊಡ್ಬೋದು. ಇನ್ ಕೇಸ್ ಕಿಚನ್ ಸೌತ್ ಈಸ್ಟ್ ಅಲ್ಲಿಲ್ಲ, ವಾಯುವ್ಯದಲ್ಲಿದೆ, ದಕ್ಷಿಣದಲ್ಲಿದೆ ಅಥವಾ ಪೂರ್ವದಲ್ಲಿದೆ ಅಂದ್ರೂ ಕೂಡ ನೀವು 5 ಪಾಯಿಂಟ್ಸ್ ನ ಕೊಡ್ಬೇಕಾಗತ್ತೆ. ಇದು ಬಿಟ್ಟು ಬೇರೆ ಯಾವುದೇ ಝೋನ್ಸ್ ಅಲ್ಲಿ ನಿಮ್ಮ ಅಡುಗೆ ಮನೆ ಬಂದ್ರು ನೀವು 0 ಪಾಯಿಂಟ್ಸ್ ನ ಕೊಡ್ಬೇಕು. ಈ ರೀತಿಯಾಗಿ ಕಿಚನ್ಗೆ ಪಾಯಿಂಟ್ಸ್ ಹಾಕೊಂಡು ಎಷ್ಟು ಬಂದಿದೆ ಅಂತ ನೋಡಿ. ನೆಕ್ಸ್ಟ್ ಬಂದು ಪೂಜಾ ರೂಮ್. ನಮ್ಮ ಮನೆಯಲ್ಲಿ ದೇವರ ಮನೆಯನ್ನ ನಾವು ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯದಲ್ಲಿ ಇಡೋದು ಉತ್ತಮ. ಯಾಕಂದ್ರೆ ಈಶಾನ್ಯ ಬಂದು ವಾಸ್ತು ಪುರುಷನ ತಲೆಯ ಭಾಗ, ಅಲ್ಲಿ ಈಶಾನ್ಯ ಅಂತಾನೆ ಹೇಳ್ತೀವಲ್ವಾ, ಈಶ್ವರನ ಕೋಣೆ ಈಶಾನ್ಯ. ಹಾಗಾಗಿ ಅಲ್ಲಿ ದೇವರ ಮನೆ ಮಾಡಬೇಕು ಅಂತ ಹೇಳುವಂಥದ್ದು. ದೇವರ ಮನೆ ಏನಾದ್ರೂ ನಿಮ್ಮ ಮನೆಯಲ್ಲಿ ಈಶಾನ್ಯದಲ್ಲಿದ್ರೆ ಅಥವಾ ಉತ್ತರದಲ್ಲಿದ್ರೆ ಅಥವಾ ಪೂರ್ವದಲ್ಲಿದ್ರೆ ಅಂದ್ರೆ ನಾರ್ತ್ ಈಸ್ಟ್ ಈ 3 ಡೈರೆಕ್ಷನ್ ಅಲ್ಲಿ ಇದ್ದಾಗ ಮಾತ್ರ ನೀವು ಇದಕ್ಕೆ 10 ಪಾಯಿಂಟ್ಸ್ ನ ಕೊಡ್ಬೋದು. ಇನ್ ಕೇಸ್ ನಿಮ್ಮ ಮನೆಯ ದೇವ್ರ ಮನೆ ಏನಾದ್ರೂ ಸೆಂಟರ್ ಅಲ್ಲಿ ಇತ್ತು ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಅಥವಾ ಪಶ್ಚಿಮದಲ್ಲಿ ಅಥವಾ ದಕ್ಷಿಣದಲ್ಲಿ ಬಂತು ಅಂದ್ರೆ ಅದಕ್ಕೆ ನೀವು 5 ಪಾಯಿಂಟ್ಸ್ ಅನ್ನ ಕೊಡಿ. ಇದು ಕೂಡ ಸ್ವಲ್ಪ ದೋಷಭರಿತವಾಗಿರುತ್ತೆ. ಇದು ಬಿಟ್ಟು ಏನಾದ್ರೂ ದೇವ್ರ ಮನೆಗೆ ಟಾಯ್ಲೆಟ್ ಕಾಮನ್ ವಾಲ್ ಬಂತು ಅಥವಾ ದೇವ್ರ ಮನೆ ಬೇರೆ ಯಾವ್ದಾದ್ರು ಝೋನ್ ಅಲ್ಲಿ ಇತ್ತು ಅಂದ್ರೂ ಕೂಡ ನೀವು ಅದಕ್ಕೆ 0 ಪಾಯಿಂಟ್ಸ್ ನ ಕೊಡ್ಬೇಕಾಗತ್ತೆ. ನಿಮ್ಮ ಮನೆಯ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಅಲ್ಲೇ ಬರ್ತಾ ಇದೆಯಾ, ಸೌತ್ ವೆಸ್ಟ್ ಅಲ್ಲಿ ಬಂದ್ರೂ ಕೂಡ ಅಲ್ಲಿ ನೀವು ಬೆಡ್ ಯಾವ ರೀತಿ ಹಾಕಿದೀರಾ, ಅದ್ರ ಜೊತೆಗೆ ಯಾವ ಕಡೆ ತಲೆ ಹಾಕೊಂಡು ಮಲ್ಕೊಳ್ತಾ ಇದ್ದೀರಾ, ಇನ್ನು ಮಿರರ್ ಅಲ್ಲಿ ಏನಾದ್ರೂ ಬೆಡ್ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಅದು ಕೂಡ ನೀವು ಚೆಕ್ ಮಾಡ್ಬೇಕಾಗತ್ತೆ. ಇದೆಷ್ಟರಲ್ಲೂ ಯಾವುದೇ ದೋಷ ಇಲ್ಲ. ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಅಲ್ಲೇ ಇದೆ, ಮಾಸ್ಟರ್ ಬೆಡ್ರೂಮ್ ಅಂತ ಅಲ್ಲ, ಮನೆಯಲ್ಲಿ ಇರೋದೇ ಒಂದು ಬೆಡ್ರೂಮ್ ಅದು ಕೂಡ ಸೌತ್ ವೆಸ್ಟ್ ಅಲ್ಲಿ ಇದೆ ಅಂದ್ರೂ ಕೂಡ ನೀವು ನಿಮ್ಮ ಮನೆಗೆ 10 ಪಾಯಿಂಟ್ಸ್ ನ ಕೊಡ್ಬೋದು ಈ ಬೆಡ್ರೂಮ್ ನ ವಿಚಾರದಲ್ಲಿ. ಇದ್ ಬಿಟ್ಟು ಬೇರೆ ಕಡೆ ಬೆಡ್ರೂಮ್ಸ್ ಇದೆ, ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಅಲ್ಲಿ ಇದೆ, ಅದ್ ಬಿಟ್ಟು ಕೂಡ ನಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ಒಂದು ಬೆಡ್ರೂಮ್ ಇದೆ, ಸೌತ್ ಈಸ್ಟ್ ಅಲ್ಲಿ ಒಂದು ಬೆಡ್ರೂಮ್ ಇದೆ, ನಾರ್ತ್ ವೆಸ್ಟ್ ಅಲ್ಲಿ ಒಂದು ಬೆಡ್ರೂಮ್ ಇದೆ. ಈ ರೀತಿಯಾಗಿ ಬೇರೆ ಬೇರೆ ಕಡೆ ಬೆಡ್ರೂಮ್ಸ್ ಇದ್ರೂ ಕೂಡ ನೀವು ಅಡಿಷನಲಿ ನೀವು ಅದಕ್ಕೆ 10 ಪಾಯಿಂಟ್ಸೇ ಕೊಡ್ಬೋದು. ಆದರೆ ಸೌತ್ ವೆಸ್ಟ್ ಅಲ್ಲಿ ಬೆಡ್ರೂಮೇ ಇಲ್ಲ, ಸೌತ್ ವೆಸ್ಟ್ ಬಿಟ್ಟು ಬೇರೆ ಕಡೆ ಬೆಡ್ರೂಮ್ ಇದೆ ಅಂದಾಗ ನೀವು 5 ಪಾಯಿಂಟ್ಸ್ ಕೊಡಿ. ಅಲ್ಲಿ ಏನಾದ್ರೂ ಟಾಯ್ಲೆಟ್ಗೆ ಅಟ್ಯಾಚ್ ಆಗ್ತದೆ, ನೀವು ಹಾಕ್ತಾ ಇರೋಂಥ ಬೆಡ್ ಅಂದ್ರೆ ಟಾಯ್ಲೆಟ್ ವಾಲಿಗೆ, ಟಾಯ್ಲೆಟ್ ಕಡೆಗೆ ನಿಮ್ ತಲೆ ಬರ್ತಾ ಇದೆ, ನೀವು ಆ ಕಡೆಗೆ ತಲೆಗೆ ಹಾಕೊಂಡು ಮಲ್ಕೊಳ್ತಾ ಇದ್ದೀರಾ, ಅಥವಾ ಮಿರರ್ ಅಲ್ಲಿ ಏನಾದ್ರೂ ನಿಮ್ಮ ಬೆಡ್ ರಿಫ್ಲೆಕ್ಟ್ ಆಗ್ತಿದೆ ಅಂದ್ರೆ ಅದೆಲ್ಲದಕ್ಕೂ 2 ಪಾಯಿಂಟ್ಸ್ ಈಚ್ ನ ಮೈನಸ್ ಮಾಡಿ ಸ್ಕೋರಿಂಗ್ ನ ಕೊಡಿ. ಟೋಟಲ್ ಆಗಿ ಎಷ್ಟಾಯ್ತು ಅಂತ ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಇನ್ನ ಏನೇನ್ ಚೆಕ್ ಮಾಡ್ಬೇಕಂದ್ರೆ ಟೆರೇಸ್ ಅಲ್ಲಿ ಇಟ್ಟಿರುವಂತ ವಾಟರ್ ಟ್ಯಾಂಕ್ ಎಲ್ಲಿಟ್ಟಿದ್ದಾರೆ, ಯಾವ ಡೈರೆಕ್ಷನ್ಗೆ ಇಟ್ಟಿದ್ದಾರೆ, ಅದ್ ಬಿಟ್ಟು ಸಿಂಕ್ ಎಲ್ಲಿದೆ, ವಾಟರ್ ಔಟ್ಲೆಟ್ ಇದೆ. ಇನ್ ಕೇಸ್ ಏನಾದ್ರೂ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ಮೂಲೆಯಲ್ಲಿ ನೀರೇನಾದ್ರೂ ಹೋಗ್ತಾ ಇದೆಯಾ, ಆಂಟಿ ಎಲಿಮೆಂಟ್ಸ್ ಏನಾದ್ರೂ ಇಟ್ಟಿದಾರಾ, ಹೌಸ್ ಅಥವಾ ನೀವು ಕಟ್ಟಿರೋಂಥ ಮನೆ ಇರ್ಬೋದು, ಆ ಜಾಗ ಇರ್ಬೋದು, ತಗೊಳ್ತಾ ಇರೋಂಥ ಜಾಗ ಇರ್ಬೋದು, ಅಲ್ಲಿ ಟೋಟಲ್ ಆಗಿ ಸೌತ್ ವೆಸ್ಟ್ ಬಂದು ಹೈಟಲ್ಲಿ ಇರಬೇಕು, ನಾರ್ತ್ ಈಸ್ಟ್ ಬಂದು ಕೆಳಗಡೆ ಇರಬೇಕು, ಆ ಸ್ಲೋಪ್ ಹಿಂಗಿರಬೇಕು. ಕೆಲವೊಂದ್ಸತಿ ಏನಾಗುತ್ತೆ ಲಿಫ್ಟ್ ಎಲ್ಲ ಮಾಡಿಬಿಟ್ಟು ಹೆಡ್ ರೂಮ್ ಬಂದು ಸೆಂಟ್ರಲ್ ಕೊಟ್ಟಿರ್ತಾರೆ, ಸೆಂಟರಲ್ಲಿ ಹೈಟ್ ಇರುತ್ತೆ, ಮಿಕ್ಕಿದ ಕಡೆ ಸೌತ್ ವೆಸ್ಟ್ ಅಲ್ಲೂ ಡೌನ್ ಇರುತ್ತೆ, ನಾರ್ತ್ ಈಸ್ಟ್ ಅಲ್ಲೂ ಡೌನ್ ಇರುತ್ತೆ. ಈ ರೀತಿಯಾಗಿ ಇರ್ರೆಗ್ಯುಲರ್ ಪ್ರಪೋರ್ಷನ್ ಅಲ್ಲಿ ಟೆರೇಸ್ ಅಲ್ಲಿ ಇರುತ್ತೆ, ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಇದು ಬಿಟ್ಟು ಬಾಲ್ಕನಿ ಎಲ್ಲಿದೆ ಅಂತ ಚೆಕ್ ಮಾಡಬೇಕು, ಎಲ್ಲೆಲ್ಲಿ ಬಾಲ್ಕನಿ ಬಂದಿದೆ, ಎಷ್ಟು ಅಗಲವಾಗಿದೆ, ಇದರಿಂದ ಏನಾದರೂ ಎಕ್ಸ್ಟೆನ್ಷನ್ಸ್ ಆಗ್ತಾ ಇದೆಯಾ ಅದು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಇದೆಲ್ಲನೂ ಚೆಕ್ ಮಾಡ್ತಾ ಪಾಯಿಂಟ್ಸ್ ಕೊಡ್ತಾ ಬರಬೇಕಾಗತ್ತೆ. ಪ್ರತಿಯೊಂದಕ್ಕೂ 2 ಪಾಯಿಂಟ್ಸ್ನ ಕೊಡಿ. ಇನ್ ಕೇಸ್ ಏನಾದರೂ ಸೌತ್ ಈಸ್ಟ್ ಅಲ್ಲಿ ಸಿಂಕ್ ಇಲ್ಲ, ಅಲ್ಲೇನು ವಾಟರ್ ಔಟ್ಲೆಟ್ ಇಲ್ಲ, ದಟ್ ಇಸ್ ಫ್ರೀ ಫ್ರಮ್ ಎವ್ರಿಥಿಂಗ್ ಅನ್ನೋದಿದ್ರೆ
ಅದಕ್ಕೆ 2 ಪಾಯಿಂಟ್ಸ್ ಕೊಡಿ. ಇನ್ನು ಸೌತ್ ವೆಸ್ಟ್ ಅಲ್ಲೇ ವಾಟರ್ ಟ್ಯಾಂಕ್ ಇದೆ ಅಂದ್ರೆ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಇದೆ ಅಂದ್ರೆ 2 ಪಾಯಿಂಟ್ಸ್ ನ ಕೊಡಿ. ಇನ್ನು ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯ ಮೂಲೆಯಲ್ಲೇ ಸಂಪಿದ್ದು ಅಥವಾ ಅದು ಸ್ವಲ್ಪ ಲೆಫ್ಟ್ಗೆ ಅಥವಾ ರೈಟ್ಗೆ ಇದೆಯಾ ಅಂತ ಚೆಕ್ ಮಾಡಿ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇದ್ರೆ ಅದಕ್ಕೆ 0 ಪಾಯಿಂಟ್ಸ್ ನ ಕೊಡಿ. ಸ್ವಲ್ಪ ನಾರ್ತ್ ಈಸ್ಟ್ ಕಾರ್ನರ್ ಇಂದ ಲೆಫ್ಟ್ ಅಥವಾ ರೈಟ್ ಇತ್ತು ಅಂದ್ರೆ ಅದಕ್ಕೆ ನೀವು 2 ಪಾಯಿಂಟ್ಸ್ ನ ಕೊಡ್ಬೋದು. ಇನ್ ಕೇಸ್ ಅದು ಇನ್ನೊಂದ್ ಸ್ವಲ್ಪ ನಾರ್ತ್ ವೆಸ್ಟ್ ಕಡೆ ಬಂದಿದೆ, ನಾರ್ತ್ ಅಲ್ಲಿ ಇದೆ, ಈಸ್ಟ್ ಅಲ್ಲಿ ಇದೆ, ಸ್ವಲ್ಪ ಈ ಕಡೆ ಈಸ್ಟ್ ಇಂದ ಮುಂದಕ್ಕೆ ಬಂದಿದೆ ಅಂದ್ರೂ ಕೂಡ ನೀವು 2 ಪಾಯಿಂಟ್ಸ್ ನ ಕೊಡ್ಬೋದು. ಸೌತ್ ಈಸ್ಟ್ ಅಲ್ಲಿ ಬಂದಿದ್ರೆ 0 ಪಾಯಿಂಟ್ಸ್ ನ ಕೊಡ್ಬೇಕು. ಬೇರೆ ಎಲ್ಲೇ ನಿಮ್ ಸಮ್ ಬಂದಿದ್ರು 0 ಪಾಯಿಂಟ್ಸ್ ನ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಮೇಲೆ ಟೆರೇಸ್, ನಾನು ಈಗಾಗಲೇ ಹೇಳ್ದಂಗೆ ಸೌತ್ ವೆಸ್ಟ್ ಹೈಟ್ ಇದೆಯಾ ಅಂತ ಚೆಕ್ ಮಾಡಿ. ಸೌತ್ ವೆಸ್ಟ್ ಬಂದು ಮನೆಯ ಹೈಯೆಸ್ಟ್ ಪಾಯಿಂಟ್ ಆಗ್ಬೇಕಾಗತ್ತೆ. ಸೌತ್ ವೆಸ್ಟ್ ಎಲ್ಲದಕ್ಕಿಂತ ಹೈಟ್ ಇತ್ತು ಅಂದ್ರೆ 2 ಪಾಯಿಂಟ್ಸ್ ಕೊಡಿ. ಸೌತ್ ವೆಸ್ಟ್ ಬಿಟ್ಟು ಯಾವುದೇ ಝೋನ್ ಹೈಟ್ ಇತ್ತು ಅಂದ್ರೂ ಕೂಡ ನೀವು 0 ಪಾಯಿಂಟ್ಸ್ ನ ಕೊಡ್ಬೇಕಾಗತ್ತೆ. ಇನ್ನು ಸೌತ್ ವೆಸ್ಟ್ ಅಲ್ಲಿ ಏನಾದ್ರೂ ನಿಮ್ಮ ಮನೆಯಲ್ಲಿ ಬಾಲ್ಕನಿ ಇದ್ರೆ 0 ಪಾಯಿಂಟ್ಸ್ ನ ಕೊಡಿ. ಅದ್ ಬಿಟ್ಟು ಬೇರೆ ಎಲ್ಲೇ ಬಾಲ್ಕನಿ ಇದ್ರೂ ಕೂಡ ನೀವು 2 ಪಾಯಿಂಟ್ಸ್ ನ ಕೊಡ್ಬೋದು. ಸೊ ಹೀಗೆ ಇದು ಕೂಡ ಟೋಟಲ್ 10 ಪಾಯಿಂಟ್ಸ್ ಆಯ್ತು. ಇದೇ ರೀತಿ ಈಗ ಮನೆಯಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ನಾವು ಔಟ್ ಆಫ್ 10 ಮಾರ್ಕ್ಸ್ ಹಾಕೊಂಡು ಬಂದ್ವಿ ಅಲ್ವಾ. ಸೊ ಎಲ್ಲಾನು ಸೇರಿಸಿ ಔಟ್ ಆಫ್ 100 ನಿಮ್ಮ ಮನೆಗೆ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಅದೇನಾದ್ರೂ 50ಗಿಂತ ಮೇಲಿತ್ತು ಅಂದ್ರೆ ಖಂಡಿತ ಮನೆಗೆ ನೀವು ಹೋಗ್ಬೋದು. ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಲ್ಲೂ 0 ಬಂದಿರಬಾರ್ದು. ಕೆಲವೊಂದಕ್ಕೆ ನಾವು 0 ಹಾಕೊಳ್ತಾ ಹೋಗಿದೀವಲ್ವ, ಅಂದ್ರೆ ಲಾಸ್ಟ್ ಪಾಯಿಂಟ್ ಒಂದು ಬಿಟ್ಟು ಅಂದ್ರೆ 10th ಪಾಯಿಂಟ್ ಒಂದು ಬಿಟ್ಟು ಮಿಕ್ಕಿದ 1 to 9 ಟಾಪಿಕ್ಸ್ ಅಲ್ಲಿ ಎಲ್ಲೆಲ್ಲಿ 0 ಬಂದಿದೆಯೋ ಅದೆಲ್ಲವೂ ಮಹಾದೋಷ, ಅದರಲ್ಲಿ ಮೇಜರ್ ವಾಸ್ತು ಡಿಫೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ನೀವೇ ವಾಸ್ತು ಕರೆಕ್ಷನ್ ಮಾಡ್ಕೊಳ್ಳಿ. ವಾಸ್ತು ಕನ್ಸಲ್ಟೆಂಟ್ ನ ಕರೆಸಿ ಅದನ್ನ ಚೆಕ್ ಮಾಡಿಸಿ. ಇಲ್ಲ ಅಂತಂದ್ರೆ ಅದನ್ನ ಪ್ಲಾನ್ ನ ಕಳಿಸಿ ನೀವು ನಮ್ಮ ಹತ್ರ ಕೂಡ ಕನ್ಸಲ್ಟೇಷನ್ ನ ತಗೋಬಹುದು. ಯಾವುದೇ ಕಾರಣಕ್ಕೂ 0 ಬಂದಿದ್ರೆ ಮಹಾದೋಷ, ಅದನ್ನ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂದ್ರೆ ಅದು ಯಾವ ಝೋನ್ ಅಲ್ಲಿ ಬಂದಿದೆ, ಅದು ಫೈನಾನ್ಸ್ ನ ಪ್ರಾಬ್ಲಮ್ಸ್ ಮಾಡ್ಬೋದು, ಅಥವಾ ಹೆಲ್ತ್ ಝೋನ್ ಅಲ್ಲಿ ಬಂದಿದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದು. ಗ್ರೋತ್ ಝೋನ್ ಅಲ್ಲಿ ಬಂದಿದ್ರೆ ಇವಾಗ ಹೇಳ್ತೀರಾ ಅಲ್ವಾ, ನಾವ್ ಈ ಮನೆಗೆ ಹೋದ್ಮೇಲೆ ನನ್ಗೇನು ಗ್ರೋತೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಇರ್ತಾರೆ. ನಾವು ಹೊಸದಾಗಿ ಮನೆ ಕಟ್ಟಿದ್ವಿ, ನಾವು ಮನೆ ಕಟ್ಟಿದ್ಮೇಲೆ ನಮ್ಮ ತಂದೆ ಹೋಗ್ಬಿಟ್ರು, ತಾಯಿ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂದ್ರೆ ಯಾವುದೇ ರೀತಿಯಲ್ಲೂ ಮಹಾದೋಷಗಳು ಇಲ್ಲದೆ ಇರುವ ರೀತಿಯಲ್ಲಿ ನೀವು ಮನೆಯನ್ನ ಕಟ್ಟಬೇಕು. ಅಥವಾ ಕಟ್ಟಿರೋ ಮನೆ ತಗೊಂಡಾಗ ಬಾಡಿಗೆಗೆ ಹೋಗ್ಬೇಕಾದ್ರೆ, ಹೊಸದ್ ಬೈ ಮಾಡ್ಬೇಕಾದ್ರೆ ಇದೆಲ್ಲ ಪಾಯಿಂಟ್ಸ್ ನೋಡಿ ನೀವು ಖಂಡಿತ ಮನೆಯನ್ನ ತಗೋಬಹುದು. ಸೊ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೆ ಯಾವುದೇ ವಾಸ್ತು ಕನ್ಸಲ್ಟೆಂಟ್ ನ ಅಗತ್ಯ ಇಲ್ಲ. ಎಲ್ಲಿವರೆಗೂ ಅಂದ್ರೆ ಯಾವುದೇ ಮಹಾದೋಷ ಇಲ್ಲದೆ ಇರೋವರೆಗೂ. ಇದೇ ರೀತಿ ನೀವು ಹೊಸ ಮನೆ ತಗೊಳ್ತಾ ಇರ್ಬೋದು, ಹೊಸ ಜಾಗ ತಗೊಳ್ತಾ ಇರ್ಬೋದು, ರೆಂಟಿಗೆ ಹೋಗ್ತಾ ಇರ್ಬೋದು, ಲೀಸಿಗೆ ಹೋಗ್ತಾ ಇರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿನೇ ಇರ್ಬೋದು. ಯಾವುದೇ ರೀತಿ ಪರ್ಚೇಸ್ ಅಥವಾ ರೆಂಟ್ ಮಾಡೋದಕ್ಕೂ ಮುಂಚೆ ಈ ರೀತಿಯಾಗಿ ವಾಸ್ತುವನ್ನ ಚೆಕ್ ಮಾಡಿ ಡಿಫೆಕ್ಟ್ಸ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಅಂಡ್ ನೀವೇ ಡಿಸೈಡ್ ಮಾಡ್ಬೋದು ಅದು ಎಷ್ಟರ ಮಟ್ಟಿಗೆ ವಾಸ್ತು ಕಾಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.